ಮಾಡಿರಿ ಅಂತೆ. ಯಾಕಂದ್ರೆ ನೋಡಿರಿ 1962ರಾಗ ಶುರು ಆದಂಥದ್ದು ಈ ಆಲಮಟ್ಟಿ ಡ್ಯಾಮ್ ಕಟ್ಟಡ ಅಣೆಕಟ್ಟ ಇವತ್ತಿಗೂ ಮುಗಿತಾ ಇಲ್ಲ. ಎಷ್ಟು ವರ್ಷ ಆಯ್ತು ರೀ, ಕಾಲುಗಳು ಹೋಗಿ ಮುಟ್ತಾ ಇಲ್ಲ. ಎಷ್ಟು 5 ವರ್ಷದ ಪಂಚವಾರ್ಷಿಕ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಆಗಿನೋ 62 ಕೋಟಿ 32 ಕೋಟಿ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಕೋಟಿ ಆಗ್ತಂತದ್ದು 20,000 ಕೋಟಿ ಬೇಕಾದ್ರೆ ಸೇವತ್ತು ಒಬ್ರು ಅಂತಾರೆ. ಅದು ಲೆಕ್ಕಿಲ್ದಂಗೆ ಯಾರು ಬಂದವ್ರು ಮಾಡ್ಕೊಂಡು ತುಂಡು ಗುತ್ತಿಗೆ ಮಾಡಿ ಒಬ್ಬರೇ ಹೊಡ್ಕೊಂಡ್ರು ಅಂತಾರೆ, ಮತ್ತೆ ಮಾಡಿ ಅಂತ ಹೊಡ್ಕೊಂಡ್ರು ಗಂಟು ಮಾಡ್ಕೊಂಡ್ರು ಅಂತಾರೆ. ಅಧಿಕಾರ ಸೇವಕದಲ್ಲಿ ನಡೆದು ಅಂತ ಒಬ್ಬರು ಇಟ್ಟುವರು. ಅದಕ್ಕಾಗಿ ಈ ಅತಿವೃಷ್ಟಿ ನಿರ್ವಹಣೆಗಾಗಿ ಏನೋ ಸಿದ್ಧ ಆಗಿದ್ದಾರೆ, ರೆಡಿ ಮಾಡ್ಕೊಳ್ಳಿಕ್ಕಿದ್ದಾರೆ. ದೋಣಿ ಗೀಣಿ ಅವ್ರು ಉಳಿಸು ಸಲುವಾಗಿ ಮತ್ತೆ ಮಾಡೋಕ್ಕೆ ಸಾಧ್ಯತೆ ಅನ್ನೋದು, ಜೊತೆಗೆ ನೀರು ಯಾವ ಬಿಡ್ತಾರೆ ಏನು ಮಾಡ್ತಾರೆ ನೀವು ಕಣ್ಣಿಡ್ರಿ ಅಂತ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಲಪ್ರಭಾದಾಗಿರ್ಬೋದು, ಘಟಪ್ರಭಾದಾಗಿರ್ಬೋದು, ಹಿರಣ್ಯಕೇಶಿದಾಗಿರ್ಬೋದು, ಅದ್ರ ಜೊತೆಗೆ ಇನ್ನೂ ಅನೇಕ ನದಿಗಳಾಗಿರ್ಬೋದು, ಕೃಷ್ಣಾ ನದಿ ಬಗ್ಗೆ ಆಗಿರ್ಬೋದು, ಏರಾಪೇರು ಯಾವಾಗ ಆಗ್ಬೋದು ಎಲ್ಲ ಅಕ್ಷರ ತಿಳಿದಾರೆ. ಇದರಲ್ಲಿ ಆದಷ್ಟು ಹಾನಿ ಆಗಬಾರ್ದು, ಜೀವ ಹಾನಿ ಆಗಬಾರ್ದು ಅನ್ನೋದು ಅವರ ಗುರಿ. ಆದರೆ ಇದು ಪ್ರತಿ ವರ್ಷ ಇದು ಮಾಡ್ತಾ ಹೋಗೋಕ್ಕಿಂತಲೂ ಇದಕ್ಕೆ ಶಾಶ್ವತ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಮಾಡಿದರೆ ಭಾಳ ಯೋಗ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ, ಅತಿವೃಷ್ಟಿ ನಿರ್ವಹಣೆಗೆ ಸಿದ್ಧರಂತೆ ಆಗಲೇಬೇಕಾಗ್ತದೆ. ಅದು ಬೇರೆ ಇದಿಲ್ಲ. ಯಾಕಂದ್ರೆ ಸಾಯೋದನ್ನು ಯಾರೂ ಬಯಸೋದಿಲ್ಲ, ಹಾಳಾಗೋದನ್ನು ಯಾರೂ ಬಯಸೋದಿಲ್ಲ, ಮಾಡ್ತಾರೆ. ಅದು ಮೊದಲೇ ಈ ದಿನ ನಿರ್ಧಾರ ತಗೊಂಡಿದ್ದು ಭಾಳ ಸಂತೋಷ ವಿಷಯ. ಬಟ್ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಶಾಶ್ವತ ಪರಿಹಾರ ಏನು ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಲೀಡರ್ಗಳು ಯೋಚನೆ ಮಾಡೋದು ಯೋಗ್ಯ ಅಂತ ಹೇಳ್ತಾ, ಇದು ಇವತ್ತಿನ ಪ್ರವಾಹದ ಕುರಿತಾಗಿದ್ದಂಥ ಯೋಚನೆಗಳು. ನೋಡ್ತಾ ಇರ್ರಿ, ಕೇಳ್ತಾ ಇರ್ರಿ, ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು.